ಹಾಯ್ ಎವ್ರಿವನ್. ನೋಡ್ರಿ, ವಿಲೋಮ ಶಬ್ದ ಅಂತಂದ್ ಹೇಳಿದ್ರೆ ಹಿಂದಿ ಒಳಗಡೆ ನಾವು ಏನಂತ ಕರಿತೀವಿ ಅಂತಂದ್ ಹೇಳಿದ್ರೆ ಇಂಗ್ಲಿಷ್ನಾಗ ಅಪೋಸಿಟ್ ಅಂತಂದ್ ಹೇಳ್ತೀವಿ. ಕನ್ನಡದಾಗ ವಿರುದ್ಧಾರ್ಥಕ ಪದಗಳು ಅಂತಂದ್ ಹೇಳ್ತೀವಿ. ಸೊ ಇದ್ರ ಮೇಲೆ ಕ್ವಶನ್ಸ್ ಗಳು ಬಂದೇ ಬರ್ತಾವ. 2 ರಿಂದ 3 ಕ್ವಶನ್ಸ್ ಗಳು ಈ ಟಾಪಿಕ್ ಮೇಲೆ. ಸೊ ಅದಕ್ಕೋಸ್ಕರ ನಾವು ಫಸ್ಟ್ ಟಾಪಿಕ್ ಹಿಂದಿ ಒಳಗಡೆ, ಹಿಂದಿ ಗ್ರಾಮರ್ ಒಳಗಡೆ ಇದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ತುಂಬಾ ಡೀಟೇಲ್ ಆಗಿ ಹೇಳ್ಕೊಂತ ಹೋಗ್ತೀನಿ, ಅದನ್ನೆಲ್ಲ ನೀವು ಒಂದ್ ನೋಟ್ಸ್ ಮಾಡ್ಕೊಡ್ರಿ. ಸೊ ಇದ್ರ ಮೇಲೆ ಅಂದ್ರೆ ಏನಂತಂದ್ ಹೇಳಿದ್ರೆ 2 ರಿಂದ 3 ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡ್ತೀನಿ. ಆ ಎಲ್ಲಾ ವಿಡಿಯೋಸ್ ಗಳನ್ನ ನೀವು ನೋಡ್ಬೇಕು. ಫಸ್ಟ್ ನಾವು ಕನ್ನಡದಾಗ ಹೆಂಗ್ ಓದ್ತೀವಲ್ಲ, ಸೇಮ್ ಅದೇ ತರ ಅರ್ಥ ಮಾಡ್ಕೊಬೇಕು. ಬೇರೆ ಏನ್ ಚಿಂತೆ ಮಾಡಂಗಿಲ್ಲ. ಸೇಮ್ ಕನ್ನಡದ ಹೆಂಗಿರತ್ತಲ್ಲ ಸೇಮ್ ಹಂಗ ನೋಡ್ರಿ. ಈಗ ನೋಡ್ರಿ, ಅಥ ಅಂತಂದ್ ಹೇಳಿದ್ರೆ ಏನು? ಅಥ ಅಂತಂದ್ ಹೇಳಿದ್ರೆ ಈಗ ನಾವ್ ಏನ್ ಹೇಳ್ತೀವಿ ಅಂದ್ರೆ ಇದಕ್ಕ ನಾವು ಪ್ರಾರಂಭ ಅಂತಂದ್ ಹೇಳ್ತೀವಿ. ಅಥ ಅಂತಂದ್ ಹೇಳಿದ್ರ ಪ್ರಾರಂಭ ಅಂತಂದ್ ಹೇಳ್ತೀವಿ. ಇವಾಗ ನಾವು ನೋಡ್ಬೇಕು, ಇಲ್ಲಿ ನೋಡ್ರಿ, ವರ್ಡ್ ಏನೈತಪ್ಪ ಅಂತಂದ್ ಹೇಳಿದ್ರೆ ಪೂರ್ಣ ಅಂತಂದ್ ಐತೆ. ಸೊ ಇದಾಗತ್ತೆ. ಅಥವಾ ಇತಿ ಅಂತಂದ್ ಐತೆ. ಅದಾದ ನಂತರ ಸಮಾಪ್ತ ಅಂತಂದ್ ಐತೆ. ಆದ್ಮೇಲೆ ಖತಮ್ ಅಂತಂದ್ ಐತೆ. ಈಗ ನೋಡ್ರಿ, ಅಥ ಅಂತಂದ್ ಹೇಳಿದ್ರೆ ಪ್ರಾರಂಭ ಅಂತಂದ್ ಹೇಳಿ ನಮಗ್ ಗೊತ್ತಾಗೈತೆ. ಇಲ್ಲಿ ಖತಮ್ ಅಂತಂದ್ ಹೇಳಿದ್ರೆ ಖತಮ್. ಖತಮ್ ಅಂತಂದ್ ಹೇಳಿದ್ರೆ ಮುಗಿದು ಹೋಯ್ತು ಅಂತಂದ್ ಹೇಳಿ. ಸೊ ಖತಮ್ ಅಂತಂದ್ ಹೇಳಿದ್ರೆ ಮುಗಿದು ಹೋಗೋದು. ಕ್ಲಿಯರ್? ಇದು ಬರಂಗಿಲ್ಲ. ಅದಾದ ನಂತರ ಸಮಾಪ್ತ. ಸಮಾಪ್ತ ಅಂತಂದ್ ಹೇಳಿದ್ರು ಕೂಡ ಮುಗಿದು ಹೋಯ್ತು. ಸಮಾಪ್ತ ಅಂತಂದ್ ಹೇಳಿದ್ರು ಕೂಡ ಏನಂತಂದ್ ಹೇಳಿದ್ರೆ ಮುಗಿದು ಹೋಯ್ತು ಅಂತಂದ್ ಹೇಳಿ. ಬಟ್ ಆದ್ರೆ ಇಲ್ಲೇನ್ ಬರಬೇಕು? ಪ್ರಾರಂಭ. ನಮ್ ಕನ್ನಡದಾಗ ನಾವು ವಿರುದ್ಧಾರ್ಥಕ ಪದ ತಗೊಂಡ್ವಿ ಅಂತಂದ್ ಹೇಳಿದ್ರೆ ಮುಕ್ತಾಯ. ಪ್ರಾರಂಭ ಆಗೋದು, ಮುಕ್ತಾಯ ಆಗೋದು, ಆ ತರ ಬರ್ಬೇಕಲ್ಲ. ಇಲ್ಲಿ ನೋಡ್ರಿ, ಕಥಮು, ಸಮಾಪ್ತು ಇವೆಲ್ಲ ಬರಂಗಿಲ್ಲ. ಬಟ್ ಅದ್ರ ಒಂದು ವರ್ಡ್ ಬರುತ್ತೆ ನೋಡ್ರಿ, ಇತಿ ಅಂತಂದ್ ಹೇಳಿ. ಇತಿ ಅಂತಂದ್ ಹೇಳಿದ್ರೆ ಇದನ್ನ ನಾವ್ ಏನಂತ ಹೇಳ್ತೀವಿ ಅಂದ್ರ ಮುಕ್ತಾಯ ಅಂತಂದ್ ಹೇಳ್ತೀವಿ. ಇತಿ ಅಂತಂದ್ ಹೇಳಿದ್ರೆ ಮುಕ್ತಾಯ. ಕರೆಕ್ಟ್ ಆನ್ಸರ್ ಏನಂತಂದ್ ಹೇಳಿದ್ರೆ ಇತಿ ಅಂತಂದ್ ಹೇಳಿ ಬರುತ್ತೆ. ಈಗ ಕೆಲವೊಂದು ವರ್ಡ್ಸ್ ಗಳು ಬಂದ್ವಲ್ಲ. ಈಗ ನೋಡ್ರಿ, ಪೂರ್ಣ ಅಂತಂದೈತೆ. ಈಗ ಪೂರ್ಣ ಅಂತಂದೈತೆ. ಇತರದ್ದು ವಿರುದ್ಧಾರ್ಥಕ ಪದ ಏನಪ್ಪಾ ಅಂತಂದ್ ಹೇಳಿದ್ರೆ ಅಪೂರ್ಣ ಅಂತಂದ್ ಹೇಳಿ ಬರುತ್ತೆ. ಏನಪ್ಪಾ ಅಂತಂದ್ ಹೇಳಿದ್ರೆ ಅಪೂರ್ಣ ಅಂತಂದ್ ಹೇಳಿ. ತುಂಬಾ ಇಂಪಾರ್ಟೆಂಟ್, ಅಪೂರ್ಣ. ಕ್ಲಿಯರ್? ಸೊ ಪೂರ್ಣ, ಅಪೂರ್ಣ. ಅದೇ ತರ ಇನ್ನೊಂದ್ ಐತ್ ನೋಡ್ರಿ, ಸಮಾಪ್ತ ಅಂತಂದೈತೆ. ಸಮಾಪ್ತ ಅಂತಂದ್ ಹೇಳಿದ್ರೆ ಮುಗ್ದಿದೆ. ಸೊ ಅಂತಂದ್ ಹೇಳಿದ್ರೆ ಇದ್ರದ್ದು ಸಮಾಪ್ತದ ವಿರುದ್ಧಾರ್ಥಕ ಪದ ಏನ್ ಬರುತ್ತೆ ಅಂತಂದ್ ಹೇಳಿದ್ರೆ ಆರಂಭ ಅಂತಂದ್ ಹೇಳಿ ಬರುತ್ತೆ. ಸೊ ಈ ರೀತಿಯಾಗಿ ಏನಂತಂದ್ ಹೇಳಿದ್ರೆ ಆರಂಭ ಅಂತಂದ್ ಹೇಳಿ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಖತಮ್ ಅಂತಂದ್ ಹೇಳಿದ್ರೆ ಶುರು ಅಂತಂದ್ ಹೇಳ್ತೀವಿ. ಸೊ ಈ ತರದ್ದು ವಿರುದ್ಧಾರ್ಥಕ ಪದ ಏನಪ್ಪಾ ಅಂತಂದ್ ಹೇಳಿದ್ರೆ ಶುರು ಅಂತಂದ್ ಹೇಳ್ತೀವಿ. ನೆನ್ಪಿಟ್ಕೊಳ್ರಿ, ಈ ರೀತಿಯಾಗಿ ಏನಂತಂದ್ ಹೇಳಿದ್ರೆ ಬರುತ್ತೆ ಶುರು ಅಂತಂದ್ ಹೇಳಿ. ಸೊ ಪೂರ್ಣ, ಅಪೂರ್ಣ. ಅದಾದ ನಂತರ ನೆಕ್ಸ್ಟ್ ಸಮಾಪ್ತ, ಆರಂಭ. ಆಮೇಲೆ ಖತಮ್, ಶುರು. ನಾವು ಹೆಂಗ್ ಲೋಕಲ್ ಡೇ ಟು ಡೇ ಲೈಫ್ ಅಲ್ಲಿ ಯೂಸ್ ಮಾಡ್ತೀವಲ್ಲ ವರ್ಡ್ಸ್ ಗಳನ್ನ, ಸೇಮ್ ಅದೇ ರೀತಿಯಾಗಿ ನಮ್ಗೆ ಏನಂತಂದ್ ಹೇಳಿದ್ರೆ ಕ್ವಶನ್ಸ್ ಗಳು ಬರ್ತಾವ. ಇವುಗಳು ನೀವೇನ್ ಮಾಡ್ಕೋಬೇಕಂತಂದ್ ಹೇಳಿದ್ರೆ ನೋಡ್ಕೊಬೇಕು. ನೆಕ್ಸ್ಟ್ ಏನೈತಪ್ಪ ಅಂತಂದ್ ಹೇಳಿದ್ರೆ ಉತ್ಕರ್ಷ ಅಂತಂದೈತೆ. ಸೊ ಇಲ್ಲಿ ನೋಡ್ರಿ, ಉತ್ಕರ್ಷ ಅಂತಂದ್ ಹೇಳಿದ್ರ ಇದ್ರ ಮೀನಿಂಗ್ ಏನು ಮೊದ್ಲು ಅರ್ಥ ಮಾಡ್ಕೋಬೇಕು. ಉತ್ಕರ್ಷ ಅಂತಂದ್ ಹೇಳಿದ್ರೆ ಮೀನಿಂಗ್ ಏನಪ್ಪಾ ಅಂದ್ರೆ ಏಳಿಗೆ ಅಂತಂದ್ ಹೇಳಿ ಬರುತ್ತೆ. ಸೊ ಉತ್ಕರ್ಷ ಅಂತಂದ್ ಹೇಳಿದ್ರೆ ಏಳಿಗೆ ಆಗೋದು, ರೈಸ್ ಅನ್ ಆಗೋದು. ಅಂದ್ರೆ ಇವಾಗ ರೈಸ್ ಆಗೋದು ಅಂದ್ರೆ ಜಾಸ್ತಿ ಏನಪ್ಪಾ ಅಂತಂದ್ ಹೇಳಿದ್ರೆ ಬೆಳೆಯೋದು. ಉತ್ಕರ್ಷ ಅಂತಂದ್ ಹೇಳ್ತೀವಿ. ಸೊ ಇದ್ರದ್ದೇನಪ್ಪಾ ಅಂತಂದ್ ಹೇಳಿದ್ರ ನಮ್ಗ ವಿರುದ್ಧಾರ್ಥಕ ಪದ ಬೇಕು. ಉತ್ಕರ್ಷದ್ದು ಏನಂತಂದ್ ಹೇಳಿದ್ರೆ ವಿರುದ್ಧಾರ್ಥಕ ಪದ. ನೀವು ಕನ್ನಡದಾಗೂ ತಗೊಳ್ರಿ, ಏನಪ್ಪಾ ಅಂತಂದ್ ಹೇಳಿದ್ರೆ ಏಳಿಗೆ. ಅಹ್, ಏನಂತ ಹೇಳ್ತೀವಿ, ಕೆಳಗಡೆ ಬೀಳೋದು ಅಥವಾ ಅವನತಿ ಆಗೋದು ಅಂತಂದ್ ಹೇಳ್ತೀವಲ್ಲ, ಅವನತಿ. ಸೊ ಏಳಿಗೆ ಆಗೋದು, ಅದ್ರ ಅಪೋಸಿಟ್ ಏನಂತಂದ್ ಹೇಳಿದ್ರೆ ಅವನತಿ ಅಂತಂದ್ ಹೇಳ್ತೀವಿ. ಸೇಮ್ ಅದೇ ತರ ಇಲ್ಲಿ ಕೆಳಗಡೆ ನೋಡ್ಕೋಬೇಕು. ಆಪ್ಷನ್ಸ್ ಕೆಳಗಡೆ ದುಷ್ಕರ್ಮ ಅಂತಂದೈತೆ ನೋಡ್ರಿ. ಲಾಸ್ಟ್ ಆಪ್ಷನ್ ಏನಂತಂದ್ ಹೇಳಿದ್ರೆ ದುಷ್ಕರ್ಮ. ಏಳಿಗೆ ಆಗೋದು ದುಷ್ಕರ್ಮ ಅಂತಂದ್ ಹೇಳಿದ್ರೆ ನಾವು ದುಷ್ಕರ್ಮ ಮಾಡತೀನಿ, ಕೆಟ್ಟ ಕೆಲಸ ಅಂತಂದ್ ಹೇಳ್ತೀವಿ. ಸೊ ದುಷ್ಕರ್ಮ ಅಂತಂದ್ ಹೇಳಿದ್ರೆ ಕೆಟ್ಟ ಕೆಲಸ ಅಂತಂದ್ ಹೇಳ್ತೀವಿ. ಸೇಮ್ ಅದೇ ರೀತಿಯಾಗಿ ಉಪಕಾರ ಅಂತಂದ್ ಹೇಳ್ತೀವಿ. ಏಳಿಗೆ ಮತ್ತು ಉಪಕಾರ. ಉಪಕಾರ ಬರುತ್ತೆ. ಉತ್ಕರ್ಷ, ಉಪಕಾರ ಇದು ಬರಂಗಿಲ್ಲ ಆಪ್ಷನ್. ಉಪಕಾರ ಅಂತಂದ್ ಹೇಳಿದ್ರೆ ನಾವೇನ್ ಹೇಳ್ತೀವಿ ಅಂತಂದ್ ಹೇಳಿದ್ರೆ ಸಹಾಯ ಮಾಡೋದು ಅಂತಂದ್ ಹೇಳಿ. ಉಪಕಾರ ಅಂತಂದ್ ಹೇಳಿದ್ರೆ ಸಹಾಯ ಮಾಡೋದಾಯ್ತು. ಅದೇ ರೀತಿಯಾಗಿ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ನಿಷ್ಕರ್ಷ ಅಂತಂದ್ ಹೇಳಿ ಬರ್ತೈತಿ. ಇನ್ನೊಂದೇನಪ್ಪಾ ಅಂತಂದ್ ಹೇಳಿದ್ರೆ ನಿಷ್ಕರ್ಷ. ಉತ್ಕರ್ಷ, ನಿಷ್ಕರ್ಷ ಅಂತಂದ್ ಹೇಳಾದ್ರು ಏನಾದ್ರು ಬರುತ್ತೆ. ನಿಷ್ಕರ್ಷ ಅಂತಂದ್ ಹೇಳಿದ್ರೆ ತೀರ್ಮಾನ ಅಂತಂದ್ ಹೇಳ್ತೀವಿ. ಇವಾಗ್ಲೂ ನೆನ್ಪಿಟ್ಕೊಳ್ರಿ, ಇವಾಗಿಂದಾನ ನಿಮ್ಗ ಎಲ್ಲಾನು ಅರ್ಥ ಆಗಿ ಹಿಡಿತೈತೆ. ಡೇ ಟು ಡೇ ನಾವು ಪ್ರಿಪರೇಷನ್ ಮಾಡಕತ್ತು ಅಂದ್ರೆ ಇವಾಗ 0% ಇದ್ರು ಕೂಡ ಹಿಂದಿ ಗ್ರಾಮರ್ ಒಳಗಡೆ ನಾವು ಕಲಿತಾ ಕಲಿತಾ ಏನಂತಂದ್ ಹೇಳಿದ್ರೆ ನಮಗ್ ಸ್ಕೋರ್ ಆಗುವಂತದ್ದು ಅಷ್ಟೇ ನಾವು ನೋಡ್ಕೊಳ್ಳೋಣ. ಸೊ ಇಲ್ಲಿ ನಿಷ್ಕರ್ಷ ಅಂತಂದ್ ಹೇಳಿದ್ರೆ ತೀರ್ಮಾನ ಅಂತಂದಾಯ್ತು. ಇದು ಬರಂಗಿಲ್ಲ. ಇಲ್ಲಿ ನೋಡ್ರಿ, ಅಪಕರ್ಷ. ಉತ್ಕರ್ಷದ ಅಪೋಸಿಟ್ ವರ್ಡ್ ಏನಪ್ಪಾ ಅಂತಂದ್ ಹೇಳಿದ್ರೆ ಅಪಕರ್ಷ ಅಂತಂದ್ ಹೇಳ್ತೀವಿ. ಅಂದ್ರೆ ಅವನತಿ ಅಂತಂದ್ ಹೇಳ್ತೀವಿ. ಅಪಕರ್ಷ ಅಂತಂದ್ ಹೇಳಿದ್ರೆ ಏನಂತ ಹೇಳ್ತೀವಿ? ಅವನತಿ ಅಂತಂದ್ ಹೇಳ್ತೀವಿ. ಸೇಮ್ ಅದೇ ರೀತಿಯಾಗಿ ಬೇರೆ ಬೇರೆ ವರ್ಡ್ಸ್ ಗಳದ್ದು ಅಪೋಸಿಟ್ ವರ್ಡ್ ಗಳನ್ನ ನಾವು ನೋಡ್ಕೊಳ್ಳೋಣ. ಈಗ ಫಾರ್ ಎಕ್ಸಾಂಪಲ್ ನಿಷ್ಕರ್ಷ ಅಂತಂದೈತೆ. ನಿಷ್ಕರ್ಷ ಅಂತಂದ್ ಹೇಳಿದ್ರೆ ಉಪಕ್ರಮ ಅಂತಂದೈತಲ್ಲ, ಇದ್ರದ್ದು ಅಪೋಸಿಟ್ ವರ್ಡ್ ಏನಾಗತ್ತ ನೋಡ್ರಿ. ನನಗೇನಪ್ಪಾ ಅಂತಂದ್ ಹೇಳಿದ್ರೆ ಕಮೆಂಟ್ ಹಾಕ್ರಿ. ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಉಪಕಾರ ಅಂತಂದೈತೆ. ಉಪಕಾರ, ನಾವು ಉಪಕಾರ ಮಾಡ್ತೀವಿ ಅಂತಂದ್ ಹೇಳ್ತೀವಲ್ಲ, ಸಹಾಯ ಮಾಡೋದು. ಸೇಮ್ ಅದೇ ತರ ನಾವು ಕನ್ನಡದಾಗ ಏನಂತ ಹೇಳ್ತೀವಿ? ಅಪಕಾರ ಮಾಡಕ್ ಹೋಗ್ಬೇಡ್ಲಿ ಅಂತಂದ್ ಹೇಳ್ತೀವಲ್ಲ, ಸೇಮ್ ಅದು
ಹಿಂದಿ ವರ್ಡ್ ಆಗತ್ತ. ಅಪಕಾರ ಅಂತಂದ್ ಹೇಳಿ ಬರುತ್ತೆ. ಅಪಕಾರ ಅಪಕಾರ ಅಂತಂದ್ ಹೇಳಿದ್ರ ಹಾನಿ ಅಂತಂದ್ ಹೇಳ್ತೀವಿ. ಎಸ್. ಅದಾದ ನಂತರ ಸೇಮ್ ಅದೇ ತರ ದುಷ್ಕರ್ಮ. ದುಷ್ಕರ್ಮ ಮಾಡಕ್ ಹೋಗ್ಬೇಡ, ಸುಕರ್ಮ ಮಾಡು ಅಂತಂದ್ ಹೇಳ್ತೀವಲ್ಲ, ಸುಕರ್ಮ ಅಂತಂದ್ ಹೇಳ್ತೀವಿ. ಸುಕರ್ಮ ಸಕರ್ಮ ಅಂತಂದ್ ಏನೇನೋ ಬರುತ್ತಲ್ಲ, ಸುಕರ್ಮ ಅಂತಂದ್ ಹೇಳ್ತೀವಿ. ಕ್ಲಿಯರ್. ಸೊ ಇದೇನಪ್ಪಾ ಅಂತಂದ್ ಹೇಳಿದ್ರ ನಿಮ್ಗ ಅಪೋಸಿಟ್ ವರ್ಡ್ಸ್ಗಳು. ಇಲ್ಲಿ ಏನೇನು ಉತ್ಕರ್ಷ, ಅಪಕರ್ಷ. ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಉಪಕಾರ, ಅಪಕಾರ, ಆಮೇಲೆ ದುಷ್ಕರ್ಮ, ಆಮೇಲೆ ಸುಕರ್ಮ ಅಂತಂದ್ ಹೇಳಿ ಎಷ್ಟು ವರ್ಡ್ಸ್ ಗಳು ನೋಡ್ರಿ. ಎಲ್ಲಾನು ಏನಂತಂದ್ ಹೇಳಿದ್ರೆ ಎಕ್ಸ್ಪ್ಲೈನ್ ಮಾಡ್ಕೊಂತ ಹೊಂಟೇನಿ. ಎಲ್ಲಾ ಕಂಪ್ಲೀಟ್ ಆಗಿ ಕ್ಲಿಯರ್ ಮಾಡ್ತೀನಿ, ಟೆನ್ಷನ್ ತಗೊಳಕ್ ಹೋಗ್ಬೇಡ. ನೆಕ್ಸ್ಟ್ ನೋಡ್ರಿ ಅನುರಾಗ ಅಂತಂದೈತೆ. ಸೊ ವರ್ಡ್ ಏನಪ್ಪಾ ಅಂತಂದ್ ಹೇಳಿದ್ರ ಅನುರಾಗ ಅಂತಂದೈತೆ. ಅನುರಾಗ ಅಂತಂದ್ ಹೇಳಿದ್ರೆ ಏನು? ಅನುರಾಗ ಅಂತಂದ್ ಹೇಳಿದ್ರ ಪ್ರೀತಿ ವಾತ್ಸಲ್ಯ ಅಂತಂದ್ ಹೇಳ್ತೀವಿ. ಪ್ರೀತಿ ಅಥವಾ ವಾತ್ಸಲ್ಯ ಅಂತಂದ್ ಹೇಳಿ. ಆಮೇಲೆ ಇನ್ನೊಂದ್ರು, ನನ್ಗ ಹಿಂದಿ ಅಷ್ಟೊಂದ್ ಬರಂಗಿಲ್ಲ. ಫಸ್ಟ್ ಟೈಮ್ ನಾ ಏನಂತಂದ್ ಹೇಳಿದ್ರೆ ಬರ್ಯಾಕತ್ತನ್ನು ಕೂಡ, ಅದಾದ ನಂತರ ಎಕ್ಸ್ಪ್ಲೇನ್ ಕೂಡ ಮಾಡಾಕತ್ತ ನಿಮ್ಗ. ಆ ಸೊ ಎಲ್ಲಾದ್ರೂ ಏನಾದ್ರು ವರ್ಡ್ಸ್ ಗಳು ಮಿಸ್ಟೇಕ್ ಆದ್ವು ಅಂತಂದ್ ಹೇಳಿದ್ರೆ ಕಮೆಂಟ್ ಒಳಗಡೆ ನೀವ ಸೊ ಇದ್ರ ಮೀನಿಂಗ್ ಇದಂತಂದ್ ಹಾಕೊಡ್ರಿ. ಹಂಗೇನ್ ಆಗಂಗಿಲ್ಲ, ಬಟ್ ಬರೀತ್ನಾಗ ಎಲ್ಲಾದ್ರೂ ಮಿಸ್ಟೇಕ್ ಆಗ್ಬೋದು ಜರ. ಯಾಕಂತಂದ್ ಹೇಳಿದ್ರೆ ಕನ್ನಡದಾಗ ಯಾರು ಮಾಡ್ತಿಲ್ಲ ಇಲ್ಲಿವರೆಗೂ. ಎಲ್ರಿಗೂ ಸ್ವಲ್ಪ ಆದ್ರೂ ಯೂಸ್ ಆಗ್ಲಿ. ಒಂದೊಂದು 10 ರಿಂದ 12 ಮಾರ್ಕ್ಸ್ ಬಂದ್ರೆ ನಮ್ಗೇನ್ ಹೋಗೋದೈತೆ ವಿಡಿಯೋಸ್ ಗಳು ನೋಡೋದ್ರಿಂದ. ಸೊ ನಮ್ದು ಸ್ಕೋರ್ ಜಾಸ್ತಿ ಆಗತ್ತಲ್ಲ. 20ಕ್ಕೆ 20 ಮಾರ್ಕ್ಸ್ ಬೇಡ, ಒಂದ್ 10 ಮಾರ್ಕ್ಸ್ ಬಂದ್ರು ಏನ್ ಆಗ್ತೈತಲ್ಲ, ಒಂದೊಂದ್ 30 ವಿಡಿಯೋಸ್ ನೋಡಿದ್ರ. ಸೊ ಅದಕ್ಕೋಸ್ಕರ ಮಾಡಕತ್ತೀನಿ, ಎಲ್ರಿಗೂ ಶೇರ್ ಮಾಡ್ರಿ. ನೋಡ್ರಿ ಅನುರಾಗ ಅಂತಂದ್ ಹೇಳಿದ್ರೆ ಪ್ರೀತಿ ವಾತ್ಸಲ್ಯ ಅಂತಂದ್ ಹೇಳ್ತೀವಿ. ಈಗ ಪ್ರೀತಿ ಇದ್ರದ್ದು ಅಪೋಸಿಟ್ ವರ್ಡ್ ಏನು? ಪ್ರೀತಿ ವಾತ್ಸಲ್ಯ ಅಪೋಸಿಟ್ ವರ್ಡ್. ನನಗೆ ಎಲ್ಲಾನು ಬ್ಯಾಡ್ ಆಗೈತಿ, ನನಗ್ ಲೈಫ್ ಬ್ಯಾಡ್ ಆಗೈತೆ. ಸೊ ಹಂಗಂತ ಏನಂತ ಕರಿತೀವಿ ನಾವು. ಸೊ ಅದನ್ನ ನಾವು ನೋಡ್ಕೊಳ್ಳೋಣ. ಇಲ್ಲಿ ದ್ವೇಷ ಅಂತಂದ್ ಹೇಳಿ, ದ್ವೇಷ ಅಂತಂದ್ ಹೇಳಿ ಬರುತ್ತ. ಇಲ್ಲಿ ಪ್ರೀತಿ ಅಂತಂದ್ ಹೇಳಿಲ್ಲ, ಬೇರೆ ವರ್ಡ್ ಐತೆ. ದ್ವೇಷ ಅಂತಂದ್ ಹೇಳಿ ಬರಂಗಿಲ್ಲ, ಥಿಂಕ್ ಮಾಡ್ಬೇಕು. ಅದಾದ ನಂತರ ರಾಗ ಅಂತಂದ್ ಹೇಳಿದ್ರ, ರಾಗ ಅಂತಂದ್ ಹೇಳಿದ್ರು ಕೂಡ ಪ್ರೀತಿ ಅಂತಂದ್ ಹೇಳಿ. ರಾಗ ಅಂತಂದ್ ಹೇಳಿದ್ರು ಕೂಡ ಒಂಥರ ಪ್ರೀತಿ. ಅದಾದ ನಂತರ ಸುರಾಗ ಅಂತಂದೈತೆ. ಸುರಾಗ ಅಂತಂದ್ ಹೇಳಿದ್ರೆ ಸುಳಿವು. ಸುರಾಗ ಅಂತಂದ್ ಹೇಳಿದ್ರೆ ಸುಳಿವು ಅಂತಂದ್ ಹೇಳ್ತೀವಿ. ಆಮೇಲೆ ನೆಕ್ಸ್ಟ್ ನಮ್ದು ಏನಂತಂದ್ ಹೇಳಿದ್ರೆ ಒಂದು ಆಪ್ಷನ್ ಐತಲ್ಲ ವಿರಾಗ ಅಂತಂದ್ ಹೇಳಿ. ಅನುರಾಗ, ಆಮೇಲೆ ಅದ್ರದ್ದು ಅಪೋಸಿಟ್ ವರ್ಡ್ ಏನಪ್ಪಾ ಅಂತಂದ್ ಹೇಳಿದ್ರೆ ವಿರಾಗ ಅಂತಂದ್ ಹೇಳ್ತೀವಿ. ವಿರಾಗ ಅಂತಂದ್ ಹೇಳಿದ್ರೆ ವೈರಾಗ್ಯ, ನಮ್ಗೇನು ಬೇಡ, ಎಲ್ಲಾನು ಬಿಟ್ಬಿಟ್ಟಿರೋದು, ವೈರಾಗ್ಯ ಅಂತಂದ್ ಹೇಳ್ತೀವಿ. ವಿರಾಗ ಅಂತಂದ್ ಹೇಳಿ. ಕ್ಲಿಯರ್. ಸೊ ಇದೇನಪ್ಪಾ ಅಂತಂದ್ ಹೇಳಿದ್ರೆ ನಮ್ಗ ಕೆಲವೊಂದು ವರ್ಡ್ಸ್ಗಳು. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇಲ್ಲಿ ನೋಡ್ರಿ, ಅದಾದ ನಂತರ ನೆಕ್ಸ್ಟ್ ಇನ್ನೊಂದೇನಪ್ಪಾ ಅಂತಂದ್ ಹೇಳಿದ್ರೆ ಕೆಲವೊಂದು ವರ್ಡ್ಸ್ ಗಳನ್ನ ಹೇಳ್ತೀನಿ. ಇವೆರಡು ಅಪೋಸಿಟ್ ಆಗ್ತಾವ ನೋಡ್ರಿ. ರಾಗ ಆಮೇಲೆ ದ್ವೇಷ ಅಂತಂದ್ ಹೇಳಿ. ರಾಗ ಅಂತಂದ್ ಹೇಳಿದ್ರೆ ಪ್ರೀತಿ, ಅದ್ರದ್ದು ಅಪೋಸಿಟ್ ವರ್ಡ್ ಏನಪ್ಪಾ ಅಂತಂದ್ ಹೇಳಿದ್ರೆ ದ್ವೇಷ ಅಂತಂದ್ ಹೇಳ್ತೀವಿ. ಸೊ ಇಲ್ಲಿ 2 ವರ್ಡ್ಸ್ ಗಳು ಬರ್ತಾವ. ಸೇಮ್ ಅದೇ ರೀತಿಯಾಗಿ ಕೃತಜ್ಞ ಅಂತಂದ್ ಹೇಳಿ ಬರುತ್ತೆ. ಕೃತಜ್ಞ ಅಂತಂದ್ ಹೇಳಿದ್ರೆ ಏನು? ಕೃತಜ್ಞ ಅಂದ್ರೆ ಏನು? ಗ್ರೇಟ್ಫುಲ್ ಆಗಿರೋದು, ಉಪಕಾರವನ್ನ ನೆನ್ಪಿಟ್ಕೊಳ್ಳೋದು. ಸೊ ಕೃತಜ್ಞ ಅಂತಂದ್ ಹೇಳ್ತೀವಿ. ಸೊ ಇದ್ರದ್ದು ಅಪೋಸಿಟ್ ವರ್ಡ್ ಏನಂತಂದ್ ಹೇಳಿ ನಾವು ನೋಡ್ಕೋಬೇಕು. ಕೃತಜ್ಞ, ಉಪಕಾರವನ್ನ ನೆನ್ಪಿನಲ್ಲಿ ಇಟ್ಕೊಳ್ಳೋದು. ಸೊ ಹಂಗಾದ್ರ ಇದನ್ನ ಉಳ್ದಿದ್ ನೋಡ್ರಿ ಏನ್ ಬರ್ತೈತಿ. ಇಲ್ಲಿ ನೋಡ್ರಿ, ನಾ ಇದಕ್ಕೆ ಡೈರೆಕ್ಟ್ ಆಗಿ ಹೇಳ್ತೀನಿ, ಸ್ವಲ್ಪ ವರ್ಡ್ ಕನ್ಫ್ಯೂಸ್ ಇದಾವ. ಕೃತಜ್ಞ ಅಂತಂದ್ ಹೇಳಿದ್ರೆ ಉಪಕಾರವನ್ನ ನೆನ್ಪಿನಲ್ಲಿ ಇಟ್ಕೊಳ್ಳೋನು. ಇಲ್ಲಿ ನೋಡ್ರಿ ಕೃತಜ್ಞ ಅಂತಂದ್ ಹೇಳಿ ಬಂದೈತಲ್ಲ, ಆಪ್ಷನ್ ಬಿ. ಕೃತಜ್ಞ ಅಂತಂದ್ ಹೇಳಿದ್ರೆ ಉಪಕಾರವನ್ನ ಮರೆಯುವವನು ಅಂತಂದ್ ಹೇಳ್ತೀವಿ. ಇವೆರಡು ಅಪೋಸಿಟ್, ಕೃತಜ್ಞ ಮತ್ತು ಕೃತಜ್ಞ. ಇವ್ನ ನೆನ್ಪಿಟ್ಕೋಬೇಕು, ಕೇಳಿದಾರ. ಅದಾದ ನಂತರ ನೆಕ್ಸ್ಟ್ ವರ್ಡ್ಸ್ ಗಳು, ಕೆಲವೊಂದು ವರ್ಡ್ಸ್ ಗಳು ಯಾವ ಕೃತಕಾರ್ಯ ಅಂತ ಬಂತು. ಕೃತಕಾರ್ಯ ಅಂತಂದ್ ಹೇಳಿದ್ರೆ ಯಶಸ್ವಿ ಅಂತಂದ್ ಹೇಳ್ತೀವಿ. ಕೃತಕಾರ್ಯ ಅಂತಂದ್ ಹೇಳಿದ್ರೆ ಯಶಸ್ವಿ ಅಂತಂದ್ ಹೇಳ್ತೀವಿ. ಅದ್ರ ಅಪೋಸಿಟ್ ವರ್ಡ್ ಏನಾಗತ್ತೆ? ಅಕೃತ ಕಾರ್ಯ ಅಂತಂದ್ ಹೇಳಿ. ಇಂಗ್ಲಿಷ್ ಒಳಗಡೆ, ಸಾರಿ ಹಿಂದಿ ಒಳಗಡೆ ಅಕೃತ ಕಾರ್ಯ ಅಂತಂದ್ ಹೇಳ್ತೀವಿ. ಅದಾದ ನಂತರ ನೆಕ್ಸ್ಟ್ ಕೃಪಾಲು ಅಂತಂದ್ ಹೇಳಿದ್ರೆ, ಕೃಪಾಲು, ತುಂಬಾ ಕೃಪಾಲು ಆಗಿದಾನ ಅವನು ಅಂತಂದ್ ಹೇಳಿ. ಕೃಪಾಲು ಅಂತಂದ್ ಹೇಳಿದ್ರೆ ನಿರ್ದಯಿ ಅಂತಂದ್ ಹೇಳ್ತೀವಿ. ಕೃಪಾಲು ಅಂತಂದ್ ಹೇಳಿದ್ರೆ ನಿರ್ದಯಿ ಅಂತಂದ್ ಹೇಳ್ತೀವಿ. ಅದಾದ ನಂತರ ಸೊ ಅದ್ರದ್ದು ಅಪೋಸಿಟ್ ವರ್ಡ್ ಏನು? ಕೃಪಾಲು ಅಂತಂದ್ ಹೇಳಿದ್ರೆ ಏನಪ್ಪಾ ಅಂತಂದ್ ಹೇಳಿದ್ರೆ, ಸಾರಿ, ಕೃಪಾಲು ಅಂತಂದ್ ಹೇಳಿದ್ರೆ ದಯೆ ಉಳ್ಳವನು. ಅದ್ರ ಅಪೋಸಿಟ್ ವರ್ಡ್ ಹೇಳಿದೆ ನಾನು. ಕೃಪಾಲು ಅಂತಂದ್ ಹೇಳಿದ್ರೆ ದಯೆ ಉಳ್ಳವನು, ತುಂಬಾ ದಯಾನು ಅಂತಂದ್ ಹೇಳಿ, ದಯಾಳು ಅಂತಂದ್ ಹೇಳ್ತೀವಲ್ಲ. ಸೊ ಕನ್ನಡದಾಗ ಅದು ಕೃಪಾಲು ಅಂತಂದ್ ಹೇಳಿ. ಇದ್ರ ಅಪೋಸಿಟ್ ವರ್ಡ್ ಏನಂತಂದ್ ಹೇಳಿದ್ರೆ ಅವ್ನ್ ಒಂದ್ ಸ್ವಲ್ಪನು ದಯೆ ಇರಬಾರ್ದು, ನಿರ್ದಯಿ ಅಂತಂದ್ ಹೇಳಿ. ಸೊ ಅದ್ರ ಅಪೋಸಿಟ್ ವರ್ಡ್ ಎಸ್, ನಿರ್ದಯಿ ಅಂತಂದ್ ಹೇಳ್ತೀವಿ. ನಿರ್ದಯಿ, ತುಂಬಾ ಇಂಪಾರ್ಟೆಂಟ್. ನಿರ್ದಯಿ ಅಂತಂದ್ ಹೇಳಿ ಅಂದ್ರ ದಯೆ ಇಲ್ದೆ ಇರೋನು. ಸೇಮ್ ಅದೇ ರೀತಿಯಾಗಿ ನೆಕ್ಸ್ಟ್ ನೋಡ್ರಿ ಜಂಗಮ ಅಂತಂದ್ ಹೇಳಿ ಬರುತ್ತೆ. ಜಂಗಮ ಅಂತಂದ್ ಹೇಳಿದ್ರೆ ನಾವು ಸನ್ಯಾಸಿ ಅನ್ಕೊಂತೀವಿ. ಸೊ ಆ ತರ ಮೀನಿಂಗ್ ಬರಂಗಿಲ್ಲ. ಜಂಗಮ ಅಂತಂದ್ ಹೇಳಿದ್ರ ಆ ಚಲಿಸುವಂತಹದ್ದು. ಯಾವ್ದಾದ್ರು ಏನಾದ್ರು ವಸ್ತು ಚಲಿಸ್ತಿತ್ತು ಅಂತಂದ್ ಹೇಳಿದ್ರೆ ಅದನ್ನ ನಾವು ಆ ಜಂಗಮ ಅಂತಂದ್ ಹೇಳ್ತೀವಿ. ಚಲಿಸುವಂತಹದ್ದೇನಪ್ಪಾ ಅಂತಂದ್ ಹೇಳಿದ್ರೆ
ಜಂಗಮ ಅಂತಂದ್ ಹೇಳ್ತೀವಿ. ಹಂಗಾದ್ರೆ ಇಲ್ಲಿ ನಾವು ನೆನ್ಪಿಟ್ಕೋಬೇಕು. ಸೊ ಇಲ್ಲಿ ಚಲಿಸದಾರ್ದೆ ಅಂತದ್ದು, ಸೊ ಅದಕ್ಕೆ ಮೂವೇಬಲ್ ಆಗಿರ್ಬಾರ್ದು ಅದು, ಅಂತದ್ ಯಾವ್ದು ನೋಡ್ರಿ. ದುರ್ಗಮ ಅಂತಂದ್ ಹೇಳಿದ್ರೆ ಏನಂತ ಹೇಳ್ತೀವಿ, ದುರ್ಗಮ ಅಂತಂದ್ ಹೇಳಿದ್ರೆ ತಲುಪಲು ಕಷ್ಟವಾಗಿರೋದು. ಸೊ ತಲುಪಲು ಏನಪ್ಪಾ ಅಂತಂದ್ ಹೇಳಿದ್ರೆ ಕಷ್ಟಕರವಾಗಿರೋದನ್ನ ನಾವು ದುರ್ಗಮ ಅಂತ ಕರಿತೀವಿ. ಸೇಮ್ ಅದೇ ತರ ಅಗಮ ಅಂತಂದ್ ಹೇಳಿದ್ರೆ, ಅಗಮ ಅಂತಂದ್ ಹೇಳಿದ್ರೆ ತಲುಪಲಾಗದ ಅಂತಂದ್ ಹೇಳ್ತೀವಿ, ತಲುಪಲಾಗದ. ಅದಾದ ನಂತರ ಅದೇ ತರ ಚಂಚಲ ಅಂತಂದ್ ಹೇಳಿದ್ರೆ ತುಂಬಾ ಚಂಚಲವಾಗಿರೋದು. ಸೊ ಆ ಕಡೆ ಈ ಕಡೆ ಎಲ್ಲ ಎಂತಂದ್ ಹೇಳಿದ್ರೆ ಓಡಾಡೋದು ಚಂಚಲ. ಬಟ್ ಅದ್ರ ಸ್ಥಾವರ ಅಂತಂದ್ ಹೇಳಿದ್ರೆ, ಸ್ಥಾವರ ಅಂತಂದ್ ಹೇಳಿದ್ರೆ ಒಂದೇ ಕಡೆ ಇರುವಂತದ್ದು, ಚಲಿಸಲಾಗದ ಅಂತಂದ್ ಹೇಳಿ. ಇದು ಚಲಿಸುವಂತದ್ದು, ಆಮೇಲೆ ಸ್ಥಾವರ, ಇವು ಜಂಗಮ. ಅದ್ರ ಅಪೋಸಿಟ್ ವರ್ಡ್ ಏನಂತಂದ್ ಹೇಳಿದ್ರೆ ಸ್ಥಾವರ ಅಂತಂದ್ ಹೇಳಿ ಆಗತ್ತೆ. ಕ್ಲಿಯರ್ ಎಲ್ರಿಗೂ ಈ ವರ್ಡ್ಸ್ ಗಳನ್ನ ನೆನ್ಪಿಟ್ಕೋಬೇಕು. ಆಮೇಲೆ ಇನ್ ಕೆಲವೊಂದು ವರ್ಡ್ಸ್ ಗಳು ಬರ್ತಾವ ನೋಡ್ರಿ. ಇವಾಗ ದುರ್ಗಮ ಅಂತಂದೈತೆ, ದುರ್ಗಮದ್ದು ಅಪೋಸಿಟ್ ವರ್ಡ್ ಏನಾಗತ್ತ, ಸುಗಮ ಅಂತಂದ್ ಹೇಳ್ತೀವಿ, ಸುಲಭವಾಗಿರೋದು. ಸುಗಮ ಅಂತಂದ್ ಹೇಳ್ತೀವಿ, ದುರ್ಗಮ ಸುಗಮ ಅಂತಂದ್ ಹೇಳಿ ಸುಲಭವಾಗಿರೋದು. ಅದಾದ ನಂತರ ನೆಕ್ಸ್ಟ್ ಇನ್ನೊಂದೇನಪ್ಪಾ ಅಂತಂದ್ ಹೇಳಿದ್ರೆ ಅಗಮ ಅಂತಂದ್ ಹೇಳಿದ್ರೆ ತಲುಪಲಾಗದಂತದ್ದು. ಅದ್ರದ್ದು ಅಪೋಸಿಟ್ ವರ್ಡ್ ಏನಂತಂದ್ ಹೇಳಿದ್ರೆ ಗಮ್ಯ ಅಂತಂದ್ ಹೇಳ್ತೀವಿ. ಏನಂತಂದ್ ಹೇಳ್ತೀವಿ ಅಂದ್ರೆ ಗಮ್ಯ. ಗಮ್ಯ ಅಂತಂದ್ ಹೇಳಿದ್ರೆ ತಲುಪಬಹುದಾದ, ನಮ್ಮ ಗಮ್ಯವನ್ನು ನಾವು ಸೇರ್ತೀವಿ ಅಂತಂದ್ ಹೇಳಿ, ತಲುಪ್ತೀವಿ ಅಂತಂದ್ ಹೇಳಿ. ಸೊ ಆ ತರ ಬರುತ್ತೆ ಗಮ್ಯವನ್ನ ತಲುಪೋದು. ಕ್ಲಿಯರ್ ಎಲ್ರು, ಗಮ್ಯ. ಅದಾದ ನಂತರ ನೆಕ್ಸ್ಟ್ ಚಂಚಲ ಅಂತಂದೈತೆ. ಚಂಚಲ ಅಂತಂದ್ ಹೇಳಿದ್ರೆ ಎಲ್ಲ ಬೆಲ್ ಬೇಕಾದಲ್ಲಿ ಓಡಾಡೋದು, ಸ್ಥಿರವಾಗಿದೆ ಅಂತಂದ್ ಹೇಳ್ತೀವಿ. ಚಂಚಲವಾಗಿರೋದು ಅಂತಂದ್ ಹೇಳ್ತಾರಲ್ಲ, ಹುಡುಗಿಯರೆಲ್ಲ ಚಂಚಲವಾಗಿರ್ತಾರ, ಮನಸ್ಸು ಯಾವಾಗ್ಲೂ ಚಂಚಲವಾಗಿರುತ್ತೆ ಅಂತಂದೇಳಿ, ಒಂದೇ ಕಡೆ ಇರಂಗಿಲ್ಲ. ಹಂಗಾದ್ರೆ ಅದ್ರದ್ದು ಅಪೋಸಿಟ್ ವರ್ಡ್ ಏನ್ ಬರುತ್ತೆ ಅಂತಂದ್ ಹೇಳಿದ್ರೆ ಸ್ಥಿರ ಅಂತಂದ್ ಹೇಳಿ ಬರುತ್ತ. ಏನಂತ ಬರುತ್ತ, ಸ್ಥಿರ. ಸ್ಥಿರ ಅಂತಂದ್ ಹೇಳಿ ಈ ತರ ಬರ್ತೀವಿ, ಸ್ಥಿರ. ಕ್ಲಿಯರ್ ಎಲ್ರಿಗೂ, ಚಂಚಲ ಸ್ಥಿರ ಅಂತಂದ್ ಹೇಳಿ. ಸೇಮ್ ಅದೇ ರೀತಿಯಾಗಿ ನೆಕ್ಸ್ಟ್ ವರ್ಡ್ ನೋಡ್ರಿ. ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಅಲ್ಪಾಯು ಅಂತಂದೈತೆ. ಅಲ್ಪಾಯು ಅಂತಂದ್ ಹೇಳಿದ್ರೆ, ಅಲ್ಪಾಯು ಅಂತಂದ್ ಹೇಳಿದ್ರ ಕಮ್ಮಿ ವಯಸ್ಸು. ಅಲ್ಪಾಯು ಅಂತಂದ್ ಹೇಳಿದ್ರೆ ಕಮ್ಮಿ ವಯಸ್ಸು, ಅಲ್ಪಾಯುದಲ್ಲೇ ಹೋಗ್ಬಿಟ್ಟ ಅಂತಂದ್ ಹೇಳ್ತೀವಲ್ಲ, ಕಡಿಮೆ ವಯಸ್ಸಿನಲ್ಲಿ ಅಂತಂದ್ ಹೇಳಿದ್ರೆ ಸತ್ತೋಗ್ಬಿಟ್ಟ ಅಂತಂದ್ರೆ ಅಲ್ಪಾಯು. ಅದ್ರದ್ದು ಅಪೋಸಿಟ್ ವರ್ಡ್ ಏನ್ ನೋಡ್ರಿ. ಸೊ ಇಲ್ಲಿ ನೋಡ್ರಿ ಮಹಾಯು ಅಂತಂದೈತೆ, ಬರಂಗಿಲ್ಲ. ಚಿರಾಯು ಅಂತಂದೈತೆ, ಅದು ಕೂಡ ಬರಂಗಿಲ್ಲ. ಎಸ್, ಚಿರಾಯು ಅಂತಂದ್ ಹೇಳಿ ಅದು ಬರಂಗಿಲ್ಲ. ಅದಾದ ನಂತರ ಆಯು ಅಂತಂದ್ ಹೇಳಿದ್ರೆ ಅದು ಕೂಡ ಬರಂಗಿಲ್ಲ. ಆಯು ಅಂತಂದ್ ಹೇಳಿದ್ರೆ ವಯಸ್ಸು ಅಂತಂದ್ ಹೇಳ್ತೀವಿ, ವಯಸ್ಸು. ಆಯು ಅಂತಂದ್ ಹೇಳಿದ್ರೆ ವಯಸ್ಸು, ಅದು ಬರಂಗಿಲ್ಲ. ಅಂದ್ರೆ ದೀರ್ಘಾಯು ಅಂತಂದ್ ಹೇಳ್ತೀವಿ. ಅಲ್ಪಾಯು ಅದ್ರ ಅಪೋಸಿಟ್ ವರ್ಡ್ ದೀರ್ಘಾಯು ಅಂತಂತ ಹೇಳಿ, ದೀರ್ಘ ವಯಸ್ಸು ಅಂತಂತ ಹೇಳಿ, ದೀರ್ಘಾಯು. ಇವಾಗ ನೋಡ್ರಿ, ಸೊ ಇಲ್ಲಿ ನೋಡ್ರಿ, ಆಯು ಅಂತಂದ್ ಹೇಳಿದ್ರೆ ಏನಪ್ಪಾ ಅಂತಂದ್ ಹೇಳಿದ್ರ ಆ ವಯಸ್ಸು ಅಂತಂದ್ ಹೇಳ್ತೀವಲ್ಲ, ಅದ್ರದ್ದು ಅಪೋಸಿಟ್ ವರ್ಡ್ ಏನಂತಂದ್ ಹೇಳಿದ್ರೆ ಕಂಪ್ಲೀಟ್. ಸೊ ವಯಸ್ಸು ಇಲ್ಲೇ ಇರೋದು ಅಂತಂದ್ ಹೇಳಿದ್ರೆ, ವಯಸ್ಸು ಇಲ್ಲೇ ಇರೋದನ್ನ ನಾವೇನಂತ ಕರಿತೀವಿ ಅಂದ್ರೆ, ಏನಂತ ಕರಿತೀವಪ್ಪ ಅಂತಂದ್ ಹೇಳಿದ್ರೆ ಮೃತ್ಯು ಅಂತಂದ್ ಕರಿತೀವಿ. ಏನಂತ ಕರಿತೀವಿ, ಮೃತ್ಯು ಅಂತಂದ್ ಹೇಳಿ ಕರಿತೀವಿ. ತುಂಬಾ ಇಂಪಾರ್ಟೆಂಟ್ ಇದು, ಮೃತ್ಯು ಅಂತಂದ್ ಹೇಳಿ. ಕ್ಲಿಯರ್, ಆಯು, ಮೃತ್ಯು. ಅದಾದ ನಂತರ ನೆಕ್ಸ್ಟ್ ಚಿರಾಯು ಅಂತಂದ್ ಹೇಳ್ತಲ್ಲ, ಚಿರಾಯು. ಚಿರಾಯು, ಚಿರಾಯುಗದ ಇನ್ನೊಂದು ವರ್ಡ್ ಏನ್ ಬರತ್ತ ಅಂತಂದ್ ಹೇಳಿದ್ರೆ ಸೇಮ್ ಅದೇ ತರ ಅಲ್ಪಾಯು ಅಂತಂದ್ ಹೇಳಿ ಬರತ್ತ. ಸೊ ಚಿರಾಯುದ್ ಏನಂತಂದ್ ಹೇಳಿದ್ರೆ ಅಪೋಸಿಟ್ ವರ್ಡ್ ಅಲ್ಪಾಯು ಅಂತಂದ್ ಹೇಳಿ ಬರುತ್ತೆ. ಬಟ್ ಆದ್ರೆ ಇದ್ರಲ್ಲಿ ದೀರ್ಘಾಯು ತುಂಬಾ ಇಂಪಾರ್ಟೆಂಟ್, ಅಂದ್ರೆ 100% ಕರೆಕ್ಟ್ ಆಗಿರೋದು. ಇದೊಂದು ಸ್ವಲ್ಪ 50% ಕರೆಕ್ಟ್ ಅಂತ ವರ್ಡ್ ಬಂದ್ರು ಕೂಡ, ಸೊ ಅಲ್ಪಾಯುದ ಅಪೋಸಿಟ್ ವರ್ಡ್ ಏನಂತಂದ್ ಹೇಳಿದ್ರೆ ದೀರ್ಘಾಯು ಅಂತಂದ್ ಹೇಳ್ತೀವಿ. ಸೇಮ್ ಅದೇ ರೀತಿಯಾಗಿ ನೆಕ್ಸ್ಟ್ ವರ್ಡ್ ಏನಪ್ಪಾ ಅಂತಂದ್ ಹೇಳಿದ್ರೆ ವಕ್ರ ಅಂತಂದ್ ಹೇಳಿ ಬರುತ್ತೆ. ಸೊ ವಕ್ರ, ವಕ್ರ ಅಂತಂದ್ ಹೇಳಿದ್ರೆ ಹೆಂಗ್ ಬೇಕಾದಂಗಿರೋದು, ಅಂಕುಡೊಂಕ ಆಗಿರೋದು ವಕ್ರ. ಸೊ ಅದ್ರದ್ದು ಅಪೋಸಿಟ್ ವರ್ಡ್ ಏನ್ ಬರುತ್ತೆ ಇಲ್ಲಿ ನೋಡ್ರಿ, ತುಂಬಾ ಇಂಪಾರ್ಟೆಂಟ್. ಅಪೋಸಿಟ್ ವರ್ಡ್ ಈಸಿಯಾಗಿ ಕೊಟ್ಟಿರಂಗಿಲ್ಲ. ಇಲ್ಲಿ ನೋಡ್ರಿ, ಕ್ಷುದ್ರ ಅಂತಂದ್ ಹೇಳಿ ಬರುತ್ತೆ. ಕ್ಷುದ್ರ ಗ್ರಹ ಅಂತ ಕೇಳಿದ್ರೆ ಚಿಕ್ಕ ಗ್ರಹ, ಕ್ಷುದ್ರ ಅಂತಂದ್ ಹೇಳಿದ್ರೆ ಸಣ್ಣ ಅಂತಂದ್ ಹೇಳ್ತೀವಿ. ಕ್ಷುದ್ರ ಅಂತಂದ್ ಹೇಳಿದ್ರೆ ಸಣ್ಣ. ಅದಾದ ನಂತರ ಸೀದಾ ಅಂತಂದ್ ಹೇಳಿದ್ರೆ ಸೀದಾ, ಸೀದಾ, ಸೀದಾ ಹೋಗಂತಂದ್ ಹೇಳ್ತೀವಲ್ಲ, ಸೀದಾ ಅಂತಂದ್ ಹೇಳಿದ್ರ ನೇರವಾಗಿ ಅಂತಂತ ಹೇಳಿ. ಸೀದಾ ಅಂತಂದ್ ಹೇಳಿದ್ರ ನೇರ ಅಂತಂದ್ ಹೇಳ್ತೀವಿ, ನೇರ. ಅದಾದ ನಂತರ ಸರಳ ಅಂತಂದ್ ಹೇಳಿದ್ರೆ ತುಂಬಾ ಸರಳ, ಸರಳವಾಗಿರೋದು, ಸರಳ ಅಂತಂದ್ ಹೇಳ್ತೀವಿ. ಇಲ್ಲಿ ನೋಡ್ರಿ ವರ್ಡ್ ನೋಡ್ರಿ, ಇಲ್ಲಿ ಸೀದಾ ಅನ್ನೋದು ಒಂದು ಕೂಡ ಬರ್ಬೋದು. ಅದಾದ ನಂತರ ಇನ್ನೊಂದು ವರ್ಡ್ ಕೊಡಿದ ನೋಡ್ರಿ, ರುಜು ಅಂತಂದ್ ಹೇಳಿ ಕೊಡಿದ, ರುಜು ಅಥವಾ ರಿಜು ಅಂತಂದ್ ಹೇಳ್ತೀವಲ್ಲ. ಸೊ ಇದ್ರ ಮೀನಿಂಗ್ ಏನಪ್ಪಾ ಅಂತಂದ್ ಹೇಳಿದ್ರೆ ನೇರವಾದ ಅಂತಂದ್ ಹೇಳ್ತೀವಿ, ನೇರವಾದ. ತುಂಬಾ ಇಂಪಾರ್ಟೆಂಟ್. ಸೀದಾ ಅಂತಂದ್ ಹೇಳಿದ್ರೆ ನೇರ, ಬಟ್ ಅದ್ರ ರುಜು ಅಂತಂದ್ ಹೇಳಿದ್ರೆ ನೇರವಾದ. ವಕ್ರ ಆಮೇಲೆ ನೇರವಾದ ಅಂತಂದ್ ಹೇಳಿ, ಇಲ್ಲಿ ಅಪೋಸಿಟ್ ವರ್ಡ್ ಏನಾಗತ್ತ ಅಂತಂದ್ ಹೇಳಿದ್ರೆ ಇದ್ರದ್ದು ರುಜು ಅಂತಂದ್ ಆಗತ್ತ. ಕ್ಲಿಯರ್ ಎಲ್ರಿಗೂ, ಇದನ್ ಕೊಟ್ಟಿರ್ಲಿಲ್ಲ ಅಂತಂದ್ ಹೇಳಿದ್ರೆ ಸೀದಾ ಅಂತಂದ್ ಹೇಳಿ ಬರುತ್ತೆ, ವಕ್ರ ಸೀದಾ. ಬಟ್ ಆದ್ರೆ ಈ ವರ್ಡ್ ಅನ್ನ ಕೊಟ್ಟಿದ್ದ ಅಂತಂದ್ ಹೇಳಿದ್ರೆ ರುಜು ಅಂತಂದ್ ಹೇಳ್ತೀವಿ. ಕ್ಲಿಯರ್. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಸರಳ ಅಂತಂದ್ ಐತೆ. ಇದ್ರ ಅಪೋಸಿಟ್ ವರ್ಡ್ ಏನಪ್ಪಾ ಅಂತಂದ್ ಹೇಳಿದ್ರೆ ಕಠಿಣ ಅಂತಂದ್ ಹೇಳ್ತೀವಿ. ಸರಳ ಇದ್ರದ್ದು ಅಪೋಸಿಟ್ ವರ್ಡ್ ಏನಂತಂದ್ ಹೇಳಿದ್ರೆ ಕಠಿಣ ಅಂತಂದ್ ಹೇಳಿ. ಕ್ಲಿಯರ್.
ಅದೇ ರೀತಿಯಾಗಿ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಇದು ಗ ಆಗತ್ತೆ, ಈ ತರ ನ ಹಿಂಗ್ ಬರುತ್ತೆ. ಎಸ್, ಅದಾದ ನಂತರ ನೆಕ್ಸ್ಟ್ ವರ್ಡ್ಗಳು ಏನ್ ಬರ್ತಾವ ಅಂತಂದ್ರೆ ಆ ಕ್ಷುದ್ರ ಅಂತಂದ್ ಹೇಳಿ ಬರುತ್ತಲ್ಲ, ಕ್ಷುದ್ರ ಅಂತಂದ್ ಹೇಳಿದ್ರೆ ಸಣ್ಣ. ಇದ್ರದ್ದು ಅಪೋಸಿಟ್ ವರ್ಡ್ ಏನ್ ಬರುತ್ತಪ್ಪ ಅಂತಂದ್ರೆ ವಿಶಾಲ ಅಂತಂದ್ ಹೇಳಿ ಬರುತ್ತೆ. ಅಪೋಸಿಟ್ ವರ್ಡ್ ಏನ್ ಬರುತ್ತೆ ಅಂತಂದ್ರೆ ವಿಶಾಲ ಅಂತಂದೇಳಿ. ಎಸ್, ನೆಕ್ಸ್ಟ್ ನೋಡ್ರಿ ಅದೇ ರೀತಿಯಾಗಿ ನೆಕ್ಸ್ಟ್ ಯಾವ್ದು ಬರುತ್ತಪ್ಪ ಅಂತಂದ್ರೆ ಆಕರ್ಷಣ ಅಂತಂದ್ ಹೇಳಿ ಬರುತ್ತ. ಆಕರ್ಷಣ ಈ ಕೆಳಗಡೆ ನೋಡ್ ಅನಾಕರ್ಷಣ ಅಂತಂದೈತಿ, ವಿಕರ್ಷಣ ಅಂತಂದೈತಿ, ಪರಿಕರ್ಷಣ ಅಂತಂದೈತಿ, ಆಮೇಲೆ ಘರ್ಷಣ ಅಂತಂದೈತೆ. ಸೊ ಇಲ್ಲಿ ನೋಡ್ರಿ ಘರ್ಷಣ ಅಂತಂದ್ ಹೇಳಿದ್ರೆ ಏನಂತ ಹೇಳ್ತೀವಿ ಅಂತಂದ್ ಹೇಳಿದ್ರೆ ಜಗಳ, ಘರ್ಷಣೆ. ಅದಾದ ನಂತರ ಈಗ ಆಕರ್ಷಣ ಆಯ್ತು ಅಂತಂದ್ ಹೇಳಿದ್ರೆ ಇದ್ರ ಅಪೋಸಿಟ್ ವರ್ಡ್ ಏನಾಗತ್ತಂದ್ರೆ ವಿಕರ್ಷಣ ಅಂತಂದಾಗತ್ತ. ಆಕರ್ಷಣೆ ಅಂತಂದ್ ಹೇಳಿದ್ರೆ ಆಕರ್ಷಣೆ ಮಾಡೋದು, ವಿಕರ್ಷಣೆ ಅಂತಂದ್ ಹೇಳಿದ್ರ ಸೊ ಅದ್ರ ಹತ್ರ ಏನು ಹೋಗಂಗಿಲ್ಲ, ಆ ತರ ವಿಕರ್ಷಣೆ. ಸೇಮ್ ಅದೇ ತರ ನೆಕ್ಸ್ಟ್ ನೋಡ್ರಿ ಆಸ್ತಿಕ ಅಂತಂದೈತೆ. ಆಸ್ತಿಕ ಅಂತಂದ್ ಹೇಳಿದ್ರ ದೇವರಲ್ಲಿ ನಂಬಿಕೆ ಉಳ್ಳವನು. ದೇವರಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರ ನಂಬಿಕೆಯನ್ನ ಉಳ್ಳವನನ್ನ ನಾವೇನಂತ ಕರಿತೀವಿ ಅಂದ್ರ ಏನಂತ ಕರಿತೀವಿ, ಆಸ್ತಿಕ ಅಂತ ಕರಿತೀವಿ. ಸೇಮ್ ಅದೇ ರೀತಿಯಾಗಿ ಇದ್ರದ್ದು ಅಪೋಸಿಟ್ ವರ್ಡ್ ಆಸ್ತಿಕ, ದೇವರಲ್ಲಿ ನಂಬಿಕೆ ಇಲ್ದವನನ್ನ ನಾವೇನಂತ ಕರಿತೀವಿ, ನಾಸ್ತಿಕ ಅಂತ ಕರಿತೀವಿ. ಇಲ್ಲಿ ಐತ್ ನೋಡ್ರಿ ವರ್ಡ್ ಏನಪ್ಪಾ ಅಂತಂದ್ರೆ ನಾಸ್ತಿಕ, ದೇವರಲ್ಲಿ ನಂಬಿಕೆ ಇಲ್ದವನು ಅಂತಂದೇಳಿ. ಅದೇ ರೀತಿಯಾಗಿ ಸನ್ಯಾಸಿ ಅಂತಂದೈತೆ. ಇದ್ರದ್ದು ಅಪೋಸಿಟ್ ವರ್ಡ್ ಏನ್ ಬರುತ್ತಪ್ಪ ಅಂತಂದ್ರೆ ಸನ್ಯಾಸಿ, ಮದುವೆ ಮಾಡ್ಕೊಂಡವನ್ನ ನಾವೇನಂತ ಕರಿತೀವಿ, ಗೃಹಸ್ಥ ಅಂತ ಕರಿತೀವಿ. ಏನಂತ ಕರಿತೀವಪ್ಪ ಅಂತಂದ್ರೆ ಗೃಹಸ್ಥ ಅಂತಂದೇಳಿ. ಕ್ಲಿಯರ್, ಗೃಹಸ್ಥ. ಸೇಮ್ ಅದೇ ತರ ಧಾರ್ಮಿಕ ಅಂತಂದೈತೆ. ಸೊ ಇದ್ರದ್ದು ಅಪೋಸಿಟ್ ವರ್ಡ್ ಏನಪ್ಪಾ ಅಂತಂದ್ರೆ ಅಧಾರ್ಮಿಕ ಅಂತಂದ್ ಹೇಳ್ತೀವಿ. ಸೊ ಧಾರ್ಮಿಕ, ಅಧಾರ್ಮಿಕ. ಎಸ್, ಅದೇ ರೀತಿಯಾಗಿ ನೆಕ್ಸ್ಟ್ ನೋಡ್ರಿ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರ ಅತಿವೃಷ್ಟಿ ಅಂತಂದೈತೆ. ಅತಿವೃಷ್ಟಿ ಅಂತಂದ್ ಹೇಳಿದ್ರ ಭಾರಿ ಮಳೆ ಆಗೋದು. ಭಾರಿ ಮಳೆ ಆಗ್ಬಿಟ್ಟು ಏನಾದ್ರು ಪ್ರವಾಹ ಆಯ್ತು ಅಂತಂದ್ ಹೇಳಿದ್ರೆ ಅದನ್ನ ಅತಿವೃಷ್ಟಿ ಅಂತಂದ್ ಹೇಳ್ತೀವಿ. ಹಂಗಾದ್ರ ಮಳೆ ಆಗದೆ ಇರೋದನ್ನ ನಾವೇನಂತ ಕರಿತೀವಿ, ಇಲ್ಲಿ ನೋಡ್ರಿ ಅಲ್ಪವೃಷ್ಟಿ, ಅನಾವೃಷ್ಟಿ, ಬಹುವೃಷ್ಟಿ, ಅದಾದ ನಂತರ ನೆಕ್ಸ್ಟ್ ವೃಷ್ಟಿಹೀನ ಅಂತಂದೈತೆ. ಇವ್ಯಾವು ಬರಂಗಿಲ್ಲ, ಅನಾವೃಷ್ಟಿ ಅಂತಂದ್ ಹೇಳಿ ಬರುತ್ತೆ. ಅತಿವೃಷ್ಟಿದ ಅಪೋಸಿಟ್ ವರ್ಡ್ ಏನಪ್ಪಾ ಅಂತಂದ್ ಹೇಳಿದ್ರ ಅನಾವೃಷ್ಟಿ. ಅನಾವೃಷ್ಟಿ ಅಂತಂದ್ ಹೇಳಿದ್ರೆ ಮಳೆಯ ಕೊರತೆ ಅಂತಂದ್ ಹೇಳ್ತೀವಿ. ಏನಂತ ಹೇಳ್ತೀವಿ, ಮಳೆಯ ಕೊರತೆ ಅಂತಂದ್ ಹೇಳಿ. ಸೇಮ್ ಅದೇ ರೀತಿಯಾಗಿ ನೆಕ್ಸ್ಟ್ ಆರ್ದ್ರ ಅಂತಂದ್ ಹೇಳಿ ಬರುತ್ತೆ. ಆರ್ದ್ರ. ಆರ್ದ್ರ ಅಂತಂದ್ ಹೇಳಿದ್ರೆ ಇಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್, ತೇವವಾದ ಅಂತಂದ್ ಹೇಳ್ತೀವಿ. ತೇವವಾದ. ಸೊ ಇವಾಗ ಏನಂತಂದ್ರೆ ಮಳೆ ಬಿದ್ದ್ಬಿಟ್ಟು ಅದ್ನೆಲ್ಲಾದ್ರೂ ನೆಂದೋಗಿದ್ರೆ ನಾವು ತೇವ ಅಂತ ಕರಿತೀವಲ್ಲ, ಆರ್ದ್ರ ಅಂತಂದ್ ಹೇಳಿದ್ರೆ ತೇವವಾದ. ಇವಾಗ ಏನಂತ ಇದ್ರದ್ದು ಅಪೋಸಿಟ್ ಏನು, ಒಣಗಿದ ಅಂತಂದ್ ಹೇಳಿ ಬರುತ್ತೆ. ಒಣಗಿದ ಅಂತಂದ್ ಹೇಳಿದ್ರೆ ನಾವು ಶುಷ್ಕ ಅಂತಂದ್ ಹೇಳ್ತೀವಿ. ಏನಂತ ಕರಿತೀವಿ, ಶುಷ್ಕ ಅಂತ ಕರಿತೀವಿ. ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ನೀವು ನೆನ್ಪಿಟ್ಕೋಬೇಕು. ಸೊ ಹೆಂಗ್ ನಾವು ಅತಿವೃಷ್ಟಿ ಅನಾವೃಷ್ಟಿ ಅಂತಂದ್ ಹೇಳ್ತೀವಲ್ಲ, ಸೇಮ್ ಅದೇ ರೀತಿಯಾಗಿ ಸೊ ಆರ್ದ್ರ ಆಮೇಲೆ ಶುಷ್ಕ ಅಂತಂದ್ ಹೇಳ್ತೀವಿ. ಕ್ಲಿಯರ್. ನೆಕ್ಸ್ಟ್ ನೋಡ್ರಿ ಬೇಸಿಕ್ಸ್ ಇದಾವ. ಇಲ್ಲಿವರೆಗೂ ಏನಂತಂದ್ರೆ ಕೇಳಿರುವಂತದ್ದು ನಾನು ಆಲ್ಮೋಸ್ಟ್ ಎಲ್ಲ ಕವರ್ ಮಾಡ್ಕೊಂತ ಬರ್ತಾ ಇದ್ದೀನಿ. ಅಮೃತ ಅಂತಂದೈತೆ. ಅಮೃತದ ಅಪೋಸಿಟ್ ವರ್ಡ್ ನಿಮ್ಗೆಲ್ರಿಗೂ ಗೊತ್ತೈತಿ ಏನಪ್ಪಾ ಅಂತಂದ್ರೆ ವಿಷ ಅಂತಂದ್ ಹೇಳ್ತೀವಿ. ಅಮೃತದ ಏನಂತಂದ್ ಹೇಳಿದ್ರೆ ಅಪೋಸಿಟ್ ವರ್ಡ್ ವಿಷ ಅಂತಂದ್ ಹೇಳ್ತೀವಿ. ಅದೇ ರೀತಿಯಾಗಿ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಸೊ ಒಂದೆರಡು ವರ್ಡ್ಸ್ ಗಳನ್ನ ಕೊಡ್ತೀನಿ ನೋಡ್ರಿ. ಫಸ್ಟ್ ಒನ್ ಏನಂತಂದ್ ಹೇಳಿದ್ರ ಕ್ಷಣಿಕ ಅಂತಂದ್ ಹೇಳಿ. ಏನಪ್ಪಾ ಅಂತಂದ್ ಹೇಳಿದ್ರ ಕ್ಷಣಿಕ ಅಂತಂದ್ ಹೇಳಿ ಈ ತರ ಏನಪ್ಪಾ ಅಂತಂದ್ ಹೇಳಿದ್ರೆ ಬರಿತೀವಿ, ಕ್ಷಣಿಕ. ಇತರದ ಅಪೋಸಿಟ್ ವರ್ಡ್ ಏನು ಅಂತಂದ್ ಹೇಳಿ ಕಮೆಂಟ್ ಹಾಕ್ರಿ. ಸೆಕೆಂಡ್ ವರ್ಡ್ ಏನಪ್ಪಾ ಅಂತಂದ್ ಹೇಳಿದ್ರೆ ವಿಸರ್ಜನ್ ಅಂತಂದ್ ಹೇಳಿ. ವಿಸರ್ಜನ್ ತುಂಬಾ ಇಂಪಾರ್ಟೆಂಟ್, ವಿಸರ್ಜನ್. ಸೊ ಇತರದ್ ಏನಂತಂದ್ ಹೇಳಿದ್ರೆ ಅಪೋಸಿಟ್ ವರ್ಡ್ ಏನು ಅಂತಂದ್ ಹೇಳಿ. ಆಮೇಲೆ ಇನ್ನೊಂದು ವರ್ಡ್ ಕೊಡ್ತೀನಿ, ಥರ್ಡ್ ವರ್ಡ್ ಏನಪ್ಪಾ ಅಂತಂದ್ ಹೇಳಿದ್ರೆ ಗಮನ ಅಂತಂದ್ ಹೇಳಿ. ಗಮನ ತುಂಬಾ ಇಂಪಾರ್ಟೆಂಟ್, ಗಮನ. ಸೊ ಇದ್ರದ್ದು ಏನಪ್ಪಾ ಅಂತಂದ್ ಹೇಳಿದ್ರೆ ಮೂರುದ್ರದ್ದು ಅಪೋಸಿಟ್ ವರ್ಡ್ಸ್ ಗಳನ್ನ ಏನಂತಂದ್ರೆ ನನಗ ನೀವು ಕಮೆಂಟ್ ಹಾಕ್ರಿ. ಇಂಗ್ಲಿಷ್ ನಾಗ ಹಾಕ್ರಿ, ಹಿಂದಿ ಒಳಗಡೆ ಟೈಪ್ ಮಾಡಕ್ ಬರಂಗಿಲ್ಲ. ಇಂಗ್ಲಿಷ್ ಒಳಗಡೆ ಟೈಪ್ ಮಾಡಿ ಹಾಕ್ರಿ, ಎಲ್ರಿಗೂ ಅರ್ಥ ಆಗತ್ತೆ. ಕ್ಲಿಯರ್. ನೆಕ್ಸ್ಟ್ ಇನ್ನೊಂದು ಕ್ಲಾಸ್ ತಗೊಂಡು ಅದ್ರಲ್ಲಿ ಜಾಸ್ತಿ ಇನ್ನು ಸಾಲ್ವ್ ಮಾಡಕ್ ಟ್ರೈ ಮಾಡ್ತೀನಿ. ಇವುಗಳನ್ನ ನೋಡ್ಕೊಂಡ್ ಏನಂತಂದ್ರೆ ಒಂದ್ ಲಿಸ್ಟ್ ಮಾಡ್ಕೊಳ್ರಿ.